ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಲರ್ನ್ ಕನ್ನಡ ವಿತ್ ಅನು. ನಾನು ಇವತ್ತು 6ನೇ ತರಗತಿಯ ಸಿರಿಗನ್ನಡದ 2ನೇ ಪಾಠವನ್ನು ವಿವರಿಸುತ್ತಿದ್ದೇನೆ. 2ನೇ ಅಧ್ಯಾಯ ಗಂಧರ್ವಸೇನ. ಮೊದಲನೇದಾಗಿ ನಾವು ಪ್ರವೇಶ ನೋಡೋಣ. ಪ್ರವೇಶ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಮಾತನಾಡುವ ಶೈಲಿ, ದೇಹದ ಹಾವಭಾವಗಳು ನಿಜವಾಗಿ ನೀಡಬೇಕಾದ ಅರ್ಥಕ್ಕಿಂತ ಭಿನ್ನವಾದ ಅರ್ಥವನ್ನು ಕೊಡುವುದಿದೆ. ಎಷ್ಟೋ ಸಲ ನಾವು ಮಾತಾಡಕ್ಕಂಥ ಮಾತುಗಳು ಕೆಲವೊಂದು ಸರಿ ನಮ್ಮ ಮಾತಾಡುವ ಶೈಲಿಗೆ ಹೊಂದಿಕೊಳ್ಳುವುದಿಲ್ಲ ಅಲ್ವಾ? ಮಾತಿನ ಹಿನ್ನೆಲೆಯಲ್ಲಿರುವ ನಿಜವಾದ ಅರ್ಥವನ್ನು ಗ್ರಹಿಸಬೇಕಾದರೆ ಆ ಮಾತಿನ ಅಭಿವ್ಯಕ್ತಿಯಲ್ಲಿ ಸ್ಪಷ್ಟತೆ ಇರಬೇಕು. ನಾವು ಯಾವ ಮಾತಾಡುತ್ತಿರ್ತಾರೋ ಅದರ ನಿಜವಾದ ಅರ್ಥವನ್ನು ನಾವು ತಿಳಿಯಬೇಕಾದರೆ ಆ ಮಾತನಾಡುವವರಲ್ಲಿ ಸ್ಪಷ್ಟತೆಯು ಇರಬೇಕು. ಹಾಗಾದಾಗ ಮಾತ್ರವೇ ಭಾಷೆಯು ಸರಿಯಾದ ರೀತಿಯಲ್ಲಿ ಸಂವಹನಗೊಳ್ಳೋದು. ಹಾಗಾದಾಗ ಮಾತ್ರ ಮಾತುಕತೆಯಲ್ಲಿ ಸರಿಯಾದ ರೀತಿಯಲ್ಲಿ ಸಂವಹನಗೊಳ್ಳುವುದು. ಇದೊಂದು ಜನಪದ ಮೂಲದಿಂದ ಆರಿಸಿಕೊಂಡ ರಚಿಸಲಾದ ಕತೆ. ಇದು ಒಂದು ಜಾನಪದ ಜಾನಪದ ಮೂಲದಿಂದ ಬಂದಿರುವಂತಹ ಒಂದು ಕಥೆಯಾಗಿದೆ. ಈಗ ನಾವು ಕಥೆಯನ್ನು ನೋಡೋಣ. ಒಂದು ದಿನ ಒಬ್ಬ ರಾಜ ಒಡ್ಡೊಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು. ಒಂದಿನ ರಾಜ ಅವನು ತನ್ನ ಆಸ್ಥಾನದಲ್ಲಿದ್ದಾಗ ಅವನ ಮಂತ್ರಿ ಏನು ಮಾಡಿದ, ಗಟ್ಟಿಯಾಗಿ ಜೋರಾಗಿ ಅಳುತ್ತಾ ಬಂದನು. ಇಟ್ ಮೀನ್ಸ್ ಒನ್ ಡೇ ವೆನ್ ದ ಕಿಂಗ್ ವಾಸ್ ಇನ್ ಅ ಕೋರ್ಟ್, ದಟ್ ಟೈಮ್ ಹಿಸ್ ಮಿನಿಸ್ಟರ್ ಕೇಮ್ ವಿತ್ ಕ್ರೈಯಿಂಗ್ ಲೌಡ್ಲಿ. ಆಯ್ತಲ್ಲ. ನೆಕ್ಸ್ಟ್ ಈಸ್ ಅವನ ರೋಧನಕ್ಕೆ ಕಾರಣವೆಂದು ರಾಜ ಪ್ರಶ್ನಿಸಿದ. ರಾಜ ಕೇಳಿದ, ಯಾಕೆ ನೀನು ಅಳುತ್ತಿರುವೆ, ಏನಾಯಿತು ಅಂತ. ರೋಧನಕ್ಕೆ, ಅಳುವುದಕ್ಕೆ ಕಾರಣ ಏನು ಅಂತ ರಾಜ ಮಂತ್ರಿಯನ್ನು ಪ್ರಶ್ನಿಸಿದ. ಮಂತ್ರಿಯು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ. ಆಗ ಮಂತ್ರಿ ಏನು ಮಾಡಿದ, ಸಿಂಹಾಸನವನ್ನು ಚುಂಬಿಸಿ, ಸಿಂಹಾಸನಿಗೆ ಒಂದು ಮುತ್ತು ಕೊಟ್ಟು ಭೂಮಿಗೆ ನಮಸ್ಕಾರವನ್ನು ಮಾಡಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ, ಮೀನ್ಸ್ ತನ್ನ ನಾಲಿಗೆಯನ್ನು ಹೊರಗಡೆಯಿಂದ ಹೇಳಲು ಶುರು ಮಾಡಿದ. ನಾಲಿಗೆ ಉದ್ದ ಮಾಡಿದ ಅಂದರೆ ಅವನು ಹೇಳಲು ಪ್ರಾರಂಭಿಸಿದ ಅಂತ. ಮಹಾರಾಜರೇ, ಗಂಧರ್ವಸೇನರು ತೀರಿಕೊಂಡರಂತೆ. ಸೊ ಹಿ ಸೆಡ್, ಗಂಧರ್ವಸೇನ ಈಸ್ ಡೆಡ್. ಮಹಾರಾಜರೇ, ಗಂಧರ್ವಸೇನ ತೀರಿಕೊಂಡ್ರಂತ ಉದ್ಘರಿಸುತ್ತಾ ಮೂರ್ಛೆ ಹೋದ. ಹೇಳ್ತಾ ಅವನು ಮೂರ್ಛೆ ಹೋದ ಮೀನ್ಸ್ ಫೇಂಟ್. ಅವನು ಫೇಂಟ್ ಆದ ಅಂತ. ರಾಜನು ಒಡ್ಡೊಲಗವನ್ನು ಅಲ್ಲಿಯೇ ಪರಿಸಮಾಪ್ತಿಗೊಳಿಸಿ, ಒಡ್ಡೊಲಗವನ್ನು ಅಂದರೆ ತನ್ನ ಕೋರ್ಟ್ ಆಸ್ಥಾನವನ್ನು ಅಲ್ಲಿ ಪರಿಸಮಾಪ್ತಿಗೊಳಿಸಿ, ಅಲ್ಲಿ ಮುಕ್ತಾಯಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ. ಅವರು ಏನು ಮಾಡಿದಂತೆ, ಅಲ್ಲೇ ತನ್ನ ಕೋರ್ಟನ್ನು ಮುಕ್ತಾಯಗೊಳಿಸಿ ಮಹಾರಾಜರು ಕೂಡ ಕಣ್ಣೀರು ಸುರಿಸುತ್ತಾ ಗಂಧರ್ವಸೇನರ ಆತ್ಮಶಾಂತಿಗೋಸ್ಕರ 4 ದಿನಗಳವರೆಗೂ ಶೋಕಾಚರಣೆಯನ್ನು ಆಜ್ಞಾಪಿಸಿದ ಆರ್ಡರ್ ಮಾಡಿದ. ಶೋಕಾಚರಣೆ ಅಂದರೆ ಯಾವುದೇ ಹೊಸ ಕೆಲಸವನ್ನು ಮಾಡುವಂತಿಲ್ಲ ಹೇಳಿ 4 ದಿನಗಳವರೆಗೆ ರಾಜ್ಯಾದ್ಯಂತ ಶೋಕಾಚರಣೆಯ ಆದೇಶವನ್ನು ಹೊರಡಿಸಿದ. ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಃಪುರಕ್ಕೆ ಬಂದ. ರಾಜ ಏನು ಮಾಡಿದೆ, ಮಂತ್ರಿಗಳ ಆರೈಕೆಗೆ ಅಂದರೆ ಮಂತ್ರಿಗಳಿಗೋಸ್ಕರ ಡಾಕ್ಟರನ್ನು ಕರೆಸಿ ಅವರಿಗೆ ಟ್ರೀಟ್ಮೆಂಟ್ ಕೊಡಲು ಹೇಳಿ ನಂತರ ಅವರು ತಮ್ಮ ಅಂತಃಪುರಕ್ಕೆ ಬಂದರು. ಕಿಂಗ್ ಕೇಮ್ ಟು ದಿ ಅಂತಃಪುರ ಟೆಲ್ಲಿಂಗ್ ದ ರಾಜಭಟ ಟು ಕಾಲ್ ಅ ಡಾಕ್ಟರ್ ಟು ಟೇಕ್ ಕೇರ್ ಆಫ್ ದ ಮಿನಿಸ್ಟರ್. ನಂತರ ರಾಜ ಅಲ್ಲಿಯೂ ಕರಳು
ಕರಳು ಕಿತ್ತು ಬರುವಂತೆ ಅಳತೊಡಗಿದ. ರಾಜನು ಕೂಡ ಅಂತಃಪುರಕ್ಕೆ ಬಂದು ಜೋರಾಗಿ ಅಳತೊಡಗಿದರು. ದ ಕಿಂಗ್ ಆಲ್ಸೋ ಸ್ಟಾರ್ಟೆಡ್ ಕ್ರೈಮ್. ರಾಣಿಯರು ಅವನ ಶೋಕಕ್ಕೆ ಕಾರಣವನ್ನು ಕೇಳಿದರು. ಸೊ ರಾಣಿಯರು ಯಾಕೆ ಅಳುತ್ತಿದ್ದೀರಾ ಅಂತ ರಾಜರು ಮಹಾರಾಜರನ್ನು ಕೇಳಿದರು. ದ ಕ್ವೀನ್ಸ್ ಆಸ್ಕ್ಡ್ ದ ರೀಸನ್ ಫಾರ್ ಹಿಸ್ ಕ್ರೈಮ್. ಗಂಧರ್ವಸೇನರು ತೀರಿಕೊಂಡರು ಎಂದು ರಾಜ ಗದ್ಗದ ಕಂಠದಿಂದ ಹೇಳಿದಾಗ. ಸೊ ಆಗ ರಾಜ ಹೇಳ್ತಾರೆ ಗಂಧರ್ವಸೇನರು ತೀರ್ಕೊಂಡ್ರು ಅಂತ ಗದ್ಗದ ಕಂಠದಿಂದ, ಅಂದರೆ ತುಂಬ ದುಃಖದ ಕಂಠದಿಂದ ರಾಜರು ರಾಣಿಯರಿಗೆ ಹೇಳಿದರು. ರಾಜನ ದುಃಖ ತಮ್ಮ ದುಃಖ ಎಂದು ಅವರು ಕೂಡ ಕರಳು ಹಿಂಡುವಂತೆ ಎದೆ ಬಡಿದುಕೊಂಡು ಅಳಲಾರಂಭಿಸಿದರು. ರಾಜನ ದುಃಖನೇ ಅವರು ಕೂಡ ರಾಜನ ದುಃಖವೇ ನಮ್ಮ ದುಃಖ ಅಂತ ತಿಳಿದುಕೊಂಡು ರಾಜನಿಗೆ ಹೇಗೆ ಹೇಳ್ತಿದ್ರು ಅದೇ ರೀತಿ ಅವರು ಜೋರಾಗಿ ಎದೆ ಬಡಿದುಕೊಂಡು ಅಳಲು ಪ್ರಾರಂಭಿಸಿದರು. ಗೊತ್ತಾಯ್ತಲ್ಲ? ಇಡೀ ಅಂತಃಪುರ ದುಃಖ ಹಾಗೂ ಗೊಂದಲದಿಂದ ತುಂಬಿತ್ತು. ಪೂರ್ತಿ ಅಂತಃಪುರ ತುಂಬ ಎಲ್ಲರೂ ದುಃಖದಿಂದ ಮತ್ತು ಗೊಂದಲ ಮೀನ್ಸ್ ಕನ್ಫ್ಯೂಷನ್ದ ತುಂಬಿತ್ತು. ನೆಕ್ಸ್ಟ್, ರಾಣಿಯ ಸೇವಕಿಯೊಬ್ಬಳು ಬಳಿಗೆ ಈ ಎಲ್ಲ ಗೊಂದಲ ಏಕೆಂದು ತಿಳಿಯಲಿಲ್ಲ. ರಾಣಿಯ ಸೇವಕಿ ಇರ್ತಾರಲ್ಲ ಅವಳಿಗೆ ಕನ್ಫ್ಯೂಸ್ ಆಗಿ ಏನಿದು ಗೊಂದಲ ಅಂತ ಅವಳಿಗೆ ಅರ್ಥ ಆಗಲಿಲ್ಲ. ಅವಳು So one of the queen's maids did not know why there was all this confusion. After that, ಅವಳು ಮಹಾರಾಣಿಯರೇ ಎಲ್ಲರೂ ಏಕೆ ಅಳುತ್ತಿದ್ದಾರೆ? So then she asked to the queen why they are crying. ರಾಣಿ ನಿಟ್ಟುಸಿರು ಬಿಟ್ಟು ಪಾಪ ಗಂಧರ್ವಸೇನರು ತೀರಿಕೊಂಡರಂತೆ. ರಾಣಿ ಒಂದ್ಸರಿ ನಿಟ್ಟುಸಿರು ಅಂದರೆ ಜೋರಾಗಿ ಉಸಿರನ್ನು ಬಿಟ್ಟು ಗಂಧರ್ವಸೇನರು ತೀರ್ಕೊಂಡ್ರಂತೆ ಎಂದಳು. ಸೇವಕಿ ಚುರುಕು ಬುದ್ಧಿಯವಳು ಅಂತಂದರೆ ಸೇವಕಿ ಮೀನ್ಸ್ ದ ಮೇಡ್ ಈಸ್ ಕ್ಲೆವರ್ ಮೈಂಡೆಡ್. ಅವಳು ಯೋಚನೆ ಮಾಡಿದಳು. ಅವಳು ಚುರುಕು ಬುದ್ಧಿಯವಳು, ಅವಳು ಆಲೋಚನೆ ಮಾಡಿದಳು. ಶಿ ಥಾಟ್, ಅವಳು ಆಲೋಚನೆ ಮಾಡಿದಳು. ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವಸೇನರಿಗೂ ಏನು ಸಂಬಂಧ? ಶಿ ಥಾಟ್, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಮಹಾರಾಜ ಆ್ಯಂಡ್ ದ ಗಂಧರ್ವಸೇನ ಎಂದು ರಾಣಿಯರನ್ನು ಸೇವಕಿ ಕೇಳಿದಳು. ರಾಣಿ ಅದು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿಗೆ ಓಡಿ ಹೋಗಿ ಗಂಧರ್ವಸೇನರು ಯಾರು ಎಂದು ಕೇಳಿದಳು. ಆಗ ರಾಣಿ ನನಗೂ ಗೊತ್ತಿಲ್ಲ ಎಂದು ಹೇಳಿ ಓಡಿ ಹೋಗಿ ಮಹಾರಾಜರನ್ನ ಕೇಳಿದರು. ಗಂಧರ್ವಸೇನರು ಎಂದರೆ ಯಾರು ಅಂತ ಕೇಳಿದರು. ರಾಜನಿಗೂ ಗೊತ್ತಿಲ್ಲ. ದ ಕ್ವೀನ್ ಸೆಡ್, I also didn't know that and ran to the king and she asked to the Maharaja, who are the Gandharvasenas? She asked. So that time the king said, I also don't know. ಆತ ಕಣ್ಬಿಟ್ಟು ತಾನೆಂದ ಮೂರ್ಖತನದ ಕೆಲಸ ಮಾಡಿದೆ ಅಂದುಕೊಂಡು ಕೂಡಲೇ ಆಸ್ಥಾನಕ್ಕೆ ತೆರಳಿದ. ಆಗ ಮಹಾರಾಜ ಕಣ್ಬಿಟ್ಟು ನಾನೆಂಥ ತಪ್ಪು ಕೆಲಸ ಮಾಡಿದೆ ಅಂತ ಅಂದುಕೊಂಡು ತಕ್ಷಣವೇ ಆಸ್ಥಾನಕ್ಕೆ ಮಹಾರಾಜ ತೆರಳಿದ. ಇಟ್ ಮೀನ್ಸ್ ಹಿ ಸಡನ್ಲಿ ವೆಂಟ್ ಟು ದಿ ಕೋರ್ಟ್. ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಂಡಿದ್ದ ಮಂತ್ರಿಯನ್ನು ಕರೆಸಿಕೊಂಡು, ಮಂತ್ರಿಗಳೇ, ಯಾರು ಈ ಗಂಧರ್ವಸೇನ ಎಂದು ಪ್ರಶ್ನಿಸಿದ. ರಾಜರು ಆಸ್ಥಾನಕ್ಕೆ ಹೋಗಿ ನಂತರ ಮಂತ್ರಿಗಳು ಈಗಾಗಲೇ ವೈದ್ಯರು ಅಂದರೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡು ಸುಧಾರಿಸ್ಕೊಂಡಿದ್ರು.
ಸ್ವಲ್ಪ ಹುಷಾರಾಗಿದ್ದರು. ಅವರನ್ನು ಕರೆಸ್ಕೊಂಡ್ರು. ಕರೆಸಿ ಕೇಳಿದ್ರು, ಮಂತ್ರಿಗಳೇ, ಯಾರು ಈ ಗಂಧರ್ವ ಸೇನ ಅಂತ ಮಹಾರಾಜರು ಮಂತ್ರಿಗಳನ್ನ ಪ್ರಶ್ನಿಸಿದ್ರು. ಆಗ ಮಹಾರಾಜರೇ, ದಯವಿಟ್ಟು ಕ್ಷಮಿಸಿ, ಗಂಧರ್ವ ಸೇನರು ಯಾರು ಎಂದು ನನಗೂ ತಿಳಿದಿಲ್ಲ. ದ ಕಿಂಗ್ came and asked immediately to the mantri, who is the Gandharva Sena? That time the mantri said, I also don't know. ದಯವಿಟ್ಟು ಕ್ಷಮಿಸಿ, ಪ್ಲೀಸ್ ಫಾರ್ಗಿವ್ ಮಿ, ಐ ಆಲ್ಸೋ ಡೋಂಟ್ ನೋ. ಯಾರೆಂದು ನನಗೂ ಆದರೆ ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾ ಅಳುತ್ತಿರುವುದನ್ನು ನಾನು ಅತ್ತೆಯೆಂದ ಮಾರ್ನುಡಿದ ಅಂದರೆ ಪ್ರತಿಯಾಗಿ ಉತ್ತರಿಸಿದ. ಅಂದರೆ ಮಹಾರಾಜರು ಕೇಳಿದಂಥ ಪ್ರಶ್ನೆಗೆ ಮಂತ್ರಿಗನು ಉತ್ತರಿಸಿದ. ಮಂತ್ರಿ ಹೇಳ್ತಾರೆ, ನನಗೂ ಯಾರೆಂದು ಗೊತ್ತಿಲ್ಲ. ನಮ್ಮ ಪಡೆಯ ಮುಖ್ಯಸ್ಥನು ಒಬ್ಬ ಗಂಧರ್ವ ಸೇನ ತೀರಿಕೊಂಡಂತೆ ಜೋರಾಗಿ ಅಳುತ್ತಿರುವುದನ್ನು ಕಂಡು ನಾನೂ ಕೂಡ ಅತ್ತೆ, ನನಗೂ ಅವನು ಯಾರು ಅಂತ ಗೊತ್ತಿಲ್ಲ ಅಂತ ಮಂತ್ರಿಯು ಮಹಾರಾಜರಿಗೆ ಉತ್ತರಿಸಿದ. ರಾಜನ ಕೋಪ ನೆತ್ತಿಗೇರಿತು. ರಾಜ ಬಿಕಮ್ ವೆರಿ ಆ್ಯಂಗ್ರಿ. ನೀನೊಬ್ಬ ಮೂರ್ಖ, ಇವರ ಫೂಲಿಶ್. ಕೂಡಲೇ ಹೋಗಿ ಗಂಧರ್ವ ಸೇನೆ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದ. ನೀನು ಹೋಗಿ ಯಾರು ಆ ಗಂಧರ್ವ ಯಾರು ಅವನನ್ನು ಪತ್ತೆ ಹಚ್ಕೊಂಡು ಬಾ ಅಂತ ಮಂತ್ರಿಗೆ ರಾಜರು ಹೇಳಿದರು. ಮಂತ್ರಿ ರಾಜನಿಗೆ ವಂದಿಸಿ, ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ. ದ ಕಿಂಗ್ ಸೆಡ್ ಟು ಮಂತ್ರಿ, go and find who is the Gandharva Sena. So that time Mantri said the Namaskara and he went from there. ಕೇಳಿದ ಕಿವಿ ಊರಿಗೆ ಮಾರಿ, ಇದು ಒಂದು ಗಾದೆ ಮಾತು. ಕೇಳಿದ ಕಿವಿ ಊರಿಗೆ ಮಾರಿ ಅಂದರೆ ನಾವು ಕೇಳೋದು ಒಂದು ಮಾಡೋದು ಒಂದು ಅಂತಲ್ಲ, ಆ ಥರ ಅದು ಒಂದು ಪ್ರಾಹಬ್ ಅಂದುಕೊಂಡು ಅವನು ಕಾಲಿಗೆ ಬುದ್ಧಿ ಹೇಳಿದ, ಅಂದರೆ ಅಲ್ಲಿಂದ ಹೋದ ಅಂತ. ಪಡೆಯ ಮುಖ್ಯಸ್ಥನನ್ನು ಕಂಡು ಗಂಧರ್ವ ಸೇನರು ಯಾರು ಎಂದು ಪ್ರಶ್ನಿಸಿದ. ಪಡೆಯ ಮುಖ್ಯಸ್ಥ ಅಂದರೆ ಲೀಡರ್. ಒಂದು ಮುಖ್ಯಸ್ಥನಿಗೆ ಲೀಡರ್ನ ಕಂಡು ಮಂತ್ರಿಯು ಕೇಳಿದವನು, ಯಾರು ಈ ಗಂಧರ್ವ ಸೇನಾ ಅಂತ. ಆಗ ಸ್ವಾಮಿ, ಅವರು ಯಾರು ಏನಾಗಿದ್ದರು ಎಂದು ನನಗೇ ತಿಳಿಯದು. ಸೊ ಆಗ ಅವರು ಹೇಳಿದರು, ಅವ್ರು ಯಾರು ಮತ್ತು ಅವ್ರು ಏನಾಗಿದ್ರು ಕೂಡ ನನಗೂ ಗೊತ್ತಿಲ್ಲ. ಆದರೆ ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು. ಅವ್ರು ಯಾರು ಏನಾಗಿದ್ರು ನನಗೂ ಗೊತ್ತಿಲ್ಲ, ಆದರೆ ನನ್ನ ಹೆಂಡತಿನೇ ಅವಳು ತೀರಿಕೊಂಡು ಅಂತ ಅಳುತ್ತಿದ್ದಳು. ಈ ಸುದ್ದಿಯನ್ನು ಕೇಳಿ ನಿಮಗೆ ಹೇಳಬೇಕೆನಿಸಿತು, ಬಂದು ಹೇಳಿದೆ. ಈ ಸುದ್ದಿಯನ್ನು ಕೇಳಿ ನಿಮಗೆ ಹೇಳಬೇಕು, ನಿಮಗೆ ಈ ವಿಷಯ ತಲುಪಿಸ್ಬೇಕು ಅಂತ ಅನಿಸ್ತು, ಅದಕ್ಕಾಗಿ ಬಂದು ನಾನು ನಿಮಗೆ ಹೇಳಿದೆ ಅಂತ ಪಡೆಯ ಮುಖ್ಯಸ್ಥ ಮಂತ್ರಿಗೆ ಹೇಳಿದ. So he questioned to the leader. That time he said, Swami, who is he? What was he? I don't know. But my wife herself was crying and she said the Gandharva Sena died. That's why I wanted to tell you this news. That's why I came and told you. ಎಂದು ಅವನು ಮಂತ್ರಿಗೆ ಹೇಳಿದ. ನೆಕ್ಸ್ಟ್ ಈಸ್, ಮಂತ್ರಿ ತಲೆ ಮೇಲೆ ಕೈ ಹೊತ್ತು ಕುಳಿತ. ಮಂತ್ರಿಗೂ ಏನು ತಿಳಿಯದಾಯಿತು. ಯಾಕಂತಂದರೆ ಮಹಾರಾಜ ಹೇಳಿದ್ದಾರೆ, ಯಾರು ಹೇಗೆ ಯಾರು ತಿಳ್ಕೊಂಡ್ರು ಎಲ್ಲ ಪತ್ತೆ ಹಚ್ಕೊಂಡು ಬಾ, ಎಲ್ಲ ಕೇಳಿಸ್ಕೊಂಡು ಬಾ ಅಂತ ಹೇಳಿದ್ದಾರೆ. ಆದರೆ ಅವನಿಗೂ ಕೂಡ ಗೊತ್ತಿಲ್ಲ. ಈಗ ಮಂತ್ರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಇರಲಿ, ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋಗಿ, ಯಾರಮ್ಮ ಈ ಗಂಧರ್ವ ಸೇನ ಎಂದು ಕೇಳಿದರು. Now the minister sat with his hands on his head. Anyway, they both went his house to inquiry to ask his wife, and they asked her, who is the Gandharva Sena? ಕೇಳಿದರು. ಅವಳು, ಸ್ವಾಮಿ, ಗಂಧರ್ವ ಸೇನರ ಪರಿಚಯ ನನಗಿಲ್ಲ.
ಅವಳು ಹೇಳ್ತಾಳೆ, ಗಂಧರ್ವಸೇನ ಯಾರು ಎಂದು ಪರಿಚಯ, ಅಂದರೆ ನನಗೂ ಗೊತ್ತಿಲ್ಲ ಅವರು ಯಾರು ಅಂತ. ಈ ದಿವಸ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ. ನಾನಿವತ್ತು ಬೆಳಗ್ಗೆ ಸ್ನಾನ ಮಾಡೋಕ್ಕೋಸ್ಕರ ಕೆರೆ ಹೋಗಿದ್ದೆ. ಅಲ್ಲಿ ಮಡವಾಳ್ತಿ ತನ್ನ ಗಂಧರ್ವಸೇನ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು. ನಾನು ಬೆಳಗ್ಗೆ ಕೆರೆಗೆ ಸ್ನಾನ ಮಾಡೋಕ್ಕೆ ಹೋಗಿದ್ದಾಗ ಅದು ಮಡಿವಾಳ್ತಿ ಅಂದರೆ ಬಟ್ಟೆಗಳನ್ನೆಲ್ಲ ತೊಳೆಯೋಳು, ತೊಳೆದು ಐರನ್ ಮಾಡಿಕೊಡೋಳಿಗೆ ಮಡಿವಾಳ್ತಿ ಅಂತಾರೆ. ಅಗಸರು ಮಡಿವಾಳ್ತಿ ಅಂತಾರೆ. ಅವಳು ಜೋರಾಗಿ ಬಾಯಿ ಬಡಿದುಕೊಂಡು ಗಂಧರ್ವಸೇನ ತೀರಿಕೊಂಡರು ಎಂದು ಜೋರಾಗಿ ಅಳುತ್ತಿದ್ದಳು. ಅದನ್ನು ನೋಡಿ ನಾನೂ ಅತ್ತೆ. ಅದನ್ನು ನೋಡಿ ನನಗೂ ಅಳು ಬಂತು. ನಾನೂ ಕೂಡ ಅತ್ತೆ ಗಂಡನ ಬಳಿ ಹೇಳಿದೆ. ಮತ್ತು ಬಂದು ನಾನೇನು ಮಾಡಿದೆ, ನನ್ನ ಗಂಡನ ಬಳಿ ಹೇಳಿದೆ ಅಂತ ಅವಳು ಹೇಳಿದರು. ಸೊ ಶಿ ಸೆಡ್, ಐ ಆಲ್ಸೋ ಡೋಂಟ್ ನೋ who is the Gandharvasena. Today morning I went to the lake to take a bath. That time Madivalti means woman was crying like so her Gandharvasena was died. So seeing that I also cried and I told to my husband ಎಂದಳು. ಮಂತ್ರಿಗೆ ತಲೆ ಸುತ್ತಿದಂತಾಯಿತು. ನಾವು ಮಿನಿಸ್ಟರ್ ಅವ್ರ ಮಂತ್ರಿಯೂ ಕೂಡ ಏನು ತೋಚದಂತಾಯಿತು. ಈ ಗಂಧರ್ವಸೇನ ಯಾರು ಇವರು ಗಂಧರ್ವಸೇನ. ಹೂ ಈಸ್ ದ ಗಂಧರ್ವಸೇನ? ತಲೆ ಚಚ್ಚಿಕೊಂಡ ಜೋರಾಗಿ ಒಂದು ತಲೆನ ಏನೇ ಆಗಲಿ ಎಂದುಕೊಂಡು ಏನಾದರೂ ಆಗಲಿ ಅಂತ ತಿಳ್ಕೊಂಡು ಅವರೆಲ್ಲರೂ ಮಡವಾತಿ ಮನೆಗೆ ಹೋದರು. ಗಂಧರ್ವಸೇನ ಯಾರು ಎಂದು ಕೇಳಿದರು. ಅವರೆಲ್ಲ ಮಡಿವಾತಿ ಮನೆಗೆ ಹೋಗಿ ಯಾರು ಈ ಗಂಧರ್ವಸೇನ ಅಂತ ಕೇಳಿದರು. ಅವಳು ದುಃಖಿಸತೊಡಗಿದಳು. ಸೊ ದೇ ಆಲ್ ವೆಂಟ್ ಟು ಹರ್ ಹೌಸ್ ಆ್ಯಂಡ್ ದೇ ಆಸ್ಕ್ಡ್ ಟು ಹರ್, ಹೂ ಈಸ್ ಗಂಧರ್ವಸೇನ? ದಟ್ ಟೈಮ್ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಸ್ವಾಮಿ, ನನಗೆ ಅದೃಷ್ಟವಿಲ್ಲ. ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ. ನನಗೆ ಅದೃಷ್ಟವಿಲ್ಲ ನನಗೆ ಇವಾಗಲೂ ಕೂಡ ನಾನು ಅವನ ಬಗ್ಗೆ ತುಂಬ ನನ್ನ ಹೃದಯದಿಂದ ತುಂಬ ಅವನಿಗೋಸ್ಕರ ಅಳುತ್ತಿದ್ದೇನೆ. ಗಂಧರ್ವಸೇನ ನನ್ನ ಪ್ರೀತಿಯ ಕತ್ತೆ. ಗಂಧರ್ವಸೇನೆ ಯಾರೂ ಅಲ್ಲ, ಅದು ನನ್ನ ಪ್ರೀತಿಯ ಒಂದು ಕತ್ತೆ. ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದಿನಿಂದ ಬೆಳೆಸಿದ್ದೆ. ನನ್ನ ಮಗನೂ ಕೂಡ ಅಷ್ಟು ಪ್ರೀತಿ ತೋರಿಸಿರಲಿಲ್ಲ, ಆದರೆ ಆ ಕತ್ತೆ ಮೇಲೆ ನಾನು ಅಷ್ಟೊಂದು ಪ್ರೀತಿ ತೋರಿಸಿದ್ದೆ, ಅವನ್ನ ಆ ರೀತಿ ಬೆಳೆಸಿದ್ದೆ ಅಂತ ಮಡಿವಾತಿಯು ಮಂತ್ರಿಗೆ ಹೇಳುತ್ತಿದ್ದಾಳೆ. ಇಟ್ಸ್ ಮೀನಿಂಗ್ ಸ್ಟಿಲ್ ಮೈ ಹಾರ್ಟ್ ಈಸ್ ಬೀಟಿಂಗ್ ಫಾರ್ ಹಿಮ್. ಮೈ ಗಂಧರ್ವಸೇನ ಈಸ್ my beloved donkey. I raised him with love more than my own son. ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಅದು who was looking after all our affairs. ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಕೊಂಡ. ಸೊ ಯಸ್ಟರ್ಡೇ ನೈಟ್ ಓನ್ಲಿ ಹಿ ಕ್ಲೋಸ್ ಹೀಸ್ ಐಸ್. ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕಿಬಿಟ್ಟ ಅಂತ ಹೇಳಿದ ಎಂದು ಬೊಬ್ಬಿಟ್ಟು ಅಂತಳು. ಶಿ ಸೆಡ್ ಆ್ಯಂಡ್ ಶಿ ಸ್ಟಾರ್ಟೆಡ್ ಕ್ರೈಂಗ್. ಅಂದರೆ ನಿನ್ನೆ ರಾತ್ರಿನೇ ಅವನು ತೀರ್ಕೊಂಡ್ಬಿಟ್ಟ ನನ್ನ ಹೊಟ್ಟೆ ಮೇಲೆ. ಅಂದರೆ ಅವಳು ಎಲ್ಲ ವ್ಯವಹಾರಗಳನ್ನು ಕೂಡ ಕತ್ತೆಯೇ ನೋಡ್ಕೊಳ್ತಾ ಇತ್ತು. ಇದನ್ನು ಕೇಳಿದ ಮಂತ್ರಿ, ಮುಖ್ಯಸ್ಥ, ಅವನ ಹೆಂಡತಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಅಲ್ಲಿಂದ ಕೆಂಬಿಕಿತ್ತರು. ಆಗ ಇದನ್ನು ಕೇಳಿದಂಥ ಮಂತ್ರಿ, ಮುಖ್ಯಸ್ಥರು, ಪಡೆಯ ಮುಖ್ಯಸ್ಥ ಮತ್ತು ಮುಖ್ಯಸ್ಥನ ಹೆಂಡತಿ ಒಬ್ರಿಗೊಬ್ಬರು ತಮ್ಮ ಮುಖವನ್ನು ನೋಡಿಕೊಂಡು ಅಲ್ಲಿಂದ ಕಂಬಿಕಿತ್ತರು, ಅಲ್ಲಿಂದ ಹೊರಟರು. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ. ಸೊ ದ ಮಿನಿಸ್ಟರ್ ಕೇಮ್ ಟು ದಿ ಕೋರ್ಟ್ ಆ್ಯಂಡ್ ಫೆಲ್ ಎಟ್ ದ ಕಿಂಗ್ಸ್ ಫೀಟ್ ಆ್ಯಂಡ್ ಟೋಲ್ಡ್ ದ ಟ್ರುತ್. ಗಂಧರ್ವಸೇನರು ಸತ್ತನೆಂದು ನಾವೆಲ್ಲ ಶೋಕಿಸಿದೆವಲ್ಲ, ಅದು ಬೇರೆ ಯಾರೂ ಅಲ್ಲ,
ಅದು ಮಡವಾಳ್ತಿಯ ಪ್ರೀತಿಯ ಕತ್ತೆ ಎಂದು ಹೇಳಿದ. ಸೊ ಗಂಧರ್ವ ಸೇನ ತೀರ್ಕೊಂಡ್ರಂತ ನಾವೆಲ್ಲ 4 ದಿನಗಳ ಕಾಲ ಶೋಕಾಚರಣೆಯನ್ನು ಆಚರಿಸಿದ್ದೀವಲ್ಲ, ಅದು ಬೇರೆ ಯಾರೂ ಅಲ್ಲ, ಮಡವಾಳ್ತಿಯು ಸಾಕಿದಂಥ ಒಂದು ಆಕೆಯ ಪ್ರೀತಿಯ ಕತ್ತೆ ಎಂದು ಮಂತ್ರಿಯು ರಾಜನಿಗೆ ಹೇಳಿದ. ರಾಜ ಅವನಿಗೆ ಹಿಗ್ಗಾಮುಗ್ಗ ಬೈದ. ಸೊ ರಾಜರು ಮಂತ್ರಿನ ಬೈದ್ಬಿಟ್ರು. ಹಿಗ್ಗಾಮುಗ್ಗ ಅಂದರೆ ಹಿಂದು ಮುಂದೆ ನೋಡ್ದೇ ಬೈದ್ಬಿಟ್ರು. ಆದರೆ ಶಿಕ್ಷಿಸದೆ ಬಿಟ್ಟ. ಓನ್ಲಿ ಬೈದರು, ಆದರೆ ಅವನಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡಲಿಲ್ಲ. ಅಂದರೆ ಯಾವುದೇ ರೀತಿ ಪನಿಷ್ಮೆಂಟ್ ಮಾಡದೆ ಬಿಟ್ಟ. ಈ ಸುದ್ದಿ ಅಂತಃಪುರದ ರಾಣಿಯರ ಕಿವಿಗೂ ಮುಟ್ಟಿತು. ಈ ಸುದ್ದಿ, ದಿಸ್ ನ್ಯೂಸ್ ರೀಚ್ಡ್ ದ ಕ್ವೀನ್ಸ್ ಇಯರ್ಸ್ ಆಫ್ ದ ಕ್ವೀನ್ಸ್. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಪಕ್ಕೆಲುಬುಗಳು ನೋಯುವವರೆಗೂ ನಗುತ್ತಲೇ ಇದ್ದರು. ಈ ವಿಷಯ ರಾಣಿಯರಿಗೆ ಮುಟ್ಟಿದ ತಕ್ಷಣ ಒಂದು ಕುರಿ ಅಂದರೆ ನಾವು ಹೇಳ್ತೀವಲ್ಲ ಕನ್ನಡ, ಒಂದು ಕುರಿ ಬ್ಯಾ ಅಂದರೆ ಎಲ್ಲ ಕುರಿ ಬ್ಯಾ ಅನ್ನತ್ತಂತ ಅನ್ನೋ ಹಾಗೆ ರಾಜನ ಆಸ್ಥಾನಿಕರು ಎಲ್ಲರ ಮೂರ್ಖತನಕ್ಕಾಗಿ, ಮೂರ್ಖ ಅಂದರೆ ಫೂಲಿಶ್ನೆಸ್, ರಾಣಿಯವರ ಪಕ್ಕೆಲುಬು ಅಂದರೆ ಎಲ್ಲ ಬದಿಯ ಎಲುಬುಗಳು, ಪಕ್ಕೆಲುಬು ಅಂದರೆ ಇಬ್ಬದಿಯ ಎಲುಬುಗಳು ನೋಯುವವರೆಗೂ ಕೂಡ ಅವರು ನಗ್ತಾನೇ ಇದ್ದರು. ನಿಮಗೆಲ್ಲರಿಗೂ ಈ ಪಾಠದ ಸಾರಾಂಶ ಅರ್ಥವಾಗಿದೆ ಎಂದು ತಿಳಿಯುತ್ತೇನೆ. ಪ್ಲೀಸ್ ನನ್ನ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.